ಸಿಗ್ಲಿಲ್ವಾ ಇಲ್ಲಿ? ಆ ಕಡೆನೂ ಇಲ್ಲ. ಏನೋ ಗೆಳೆಯೋದು, ದೇವಸ್ಥಾನ ಸುತ್ತಮುತ್ತ ಎಲ್ಲೂ ಸಿಗ್ತಾ ಇಲ್ವಲ್ಲೋ? ಅಲ್ಲಿ ಮೋಸ್ಟ್ಲಿ ಬೇರೆ ಕಡೆ ಎಲ್ಲಾದರೂ ಇರ್ಬೋದು. ಹೋಗೋಣ. ಹಲೋ ನಂಬರು. ಹಲೋ, ನಾನೇ ದಣಿ. ನಂದು ಇನ್ನೊಂದು ನಂಬರಿಂದ ಮಾಡ್ತಾವ್ನಿ. ಏನೋ ನಾನು ಹಿಡಿಯೋಕ್ಕೆ ಪೊಲೀಸ್ನವ್ರನ್ನ ಕರ್ಕೊಂಡು ದೇವಸ್ಥಾನ ಹೋಗಿರಂಗದ. ಎಲ್ಲೋ ಇದೆಯಾ? ಎಲ್ಲೋ ಇದ್ದಾರೆ ಭೂಮಿಕಾ ಅವರು? ಅಲ್ಲ ದಣಿ, ನಾನು ಅಷ್ಟು ಸುಲಭವಾಗಿ ಸಿಗೋ ಮಿಕ ಅನ್ಕೊಂಡ್ರ ನನ್ನ? ಇಲ್ಲ ದಣಿ, ಪಾಪ ನೀವು ಪೊಲೀಸ್ನವರೆಲ್ಲ ಸುಮ್ಮನೆ ಸುಸ್ತು ಮಾಡ್ಕೊಂಡ್ರಿ ಸಾಹೇಬ್ರೆ. ನಾನು ಅಷ್ಟು ಸುಲಭವಾಗಿ ಸಿಗೋನಲ್ಲ, ಬೇಟೆ ನಾಯಿ. ಗೊತ್ತಾಯ್ತಾ? ಏನು ಹೇಳಿ? ಬೇಟೆ ನಾಯಿ ನಾನು. ಸಾಹೇಬ್ರೆ, ನಾನು ದುಡ್ಡು ಕೇಳಿದೆ, ನೀವು ಕಳಿಸ್ತಿಲ್ಲ. ದುಡ್ಡು ಕೇಳಿ ಎಷ್ಟೊತ್ತಾಯ್ತು? ಅಲ್ಲ, ನೀವು ದುಡ್ಡು ಕಳಿಸ್ಬಿಟ್ಟಿದ್ರೆ ನಾನು ಮೇಡಮ್ ಅವ್ರನ್ನ ಕಳಿಸ್ಬಿಡ್ತಿದ್ದಲ್ಲ. ದುಡ್ಡನ್ನ ಬೇಗ ಕಳಿಸಿ, ಬೇಗ ನಾನು ಕಳಿಸ್ತೀನಿ. ಇಲ್ಲ ಅಂದರೆ ಆ ಎಮ್ಮನ ಹೆಣ ನೋಡ್ಬೇಕಾಯ್ತದೆ. ಏಯ್ ನೋಡು, ಹಾಗೆಲ್ಲ ಏನು ಮಾಡಬೇಡ. ನಾನು ದುಡ್ಡು ಹಾಕಿಸ್ತೀನಿ. ಅನಂತ್, ಇಮ್ಮಿಡಿಯೇಟಾಗಿ ಅವನ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡು. ಭೂಮಿಕಾ ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ನೀನು ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ಏನು ಆಗಲ್ಲಪ್ಪ, ಧೈರ್ಯವಾಗಿರು. ನೋಡೋ, ನನ್ನ ಧೈರ್ಯ ಸಾಲ್ತಾ ಇಲ್ಲ ಕಣೋ. ಅವನ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡು. ಭೂಮಿಕಾ ಅವ್ರಿಗಿಂತ ನನಗೆ ಇದ್ಯಾವುದು ಹೆಚ್ಚಲ್ಲ ಕಣೋ. ಅವ್ರಿಗೆ ಏನಾದರೂ ಅದನ್ನ ಖಂಡಿತ ಬದುಕಿರಲ್ಲ, ಅರ್ಥ ಮಾಡ್ಕೊಳ್ಳ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೆ ಗೆಳೆಯ. ಏನು ಯಾರ ಮಾತನ್ನು ಕೇಳೋ ಸ್ಥಿತಿ ಇಲ್ಲ ಕಣ ಅನ್ನದ. ನಾನು ಹೇಳೋಷ್ಟು ಮಾಡಷ್ಟೇ. ಅವ್ನು ಎಷ್ಟು ಅಮೌಂಟ್ ಕೇಳ್ತಾ ಇದ್ದಾನೋ ಅದನ್ನ ಟ್ರಾನ್ಸ್ಫರ್ ಮಾಡು ಅಷ್ಟೇ. ನಾನು ಮಾಡಿಸ್ತಾ ಇದ್ದೀನಿ, ಬೇಗ ಮಾಡ ಅನ್ನದ. ಹಲೋ, ಸಿಸ್ಟರ್, ಇವ್ರಿಗೆ ಇಂಜೆಕ್ಷನ್ ಮತ್ತೆ ಡ್ರಿಪ್ಸ್ ಕೊಡಿ. ಹಾಂ ಮೇಡಮ್, ಅವ್ರು ಈಗ ತಾನೇ ಬಂದರು, ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸರಿ, ಅವಳ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆದರೂ ಪರವಾಗಿಲ್ಲ, ಬ್ಲಡ್ ಲಾಸ್ ಆದರೂ ಪರವಾಗಿಲ್ಲ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವಳು ಕೋಮಾಗೆ ಹೋಗ್ಬೇಕು ಅಷ್ಟೇ. ಓಕೆ ಮೇಡಮ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋಳು ಮನೆಗೆ ವಾಪಸ್ ಬರಬಾರ್ದು. ಹಾಸ್ಪಿಟ್ಲೇ ಅವಳಿಗೆ ಮನೆ ಆಗಬೇಕು. ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ಹಾಂ ಮೇಡಮ್. ಮೇಡಮ್, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಪೇಷಂಟ್ ಜೊತೆ ಬಂದಿರೋರ್ಗೆ ಯಾರಿಗಾದ್ರೂ ಡೌಟ್ ಬಂದರೆ, ಅವ್ರೇನಾದರೂ ಕ್ವಶನ್ ಕೇಳಿದ್ರೆ ಕಷ್ಟ ಆಗುತ್ತೆ. ಹಾಗೇನು ಮಾಡೋದು? ಹೊಟ್ಟೆ ನೋವಿತ್ತಲ್ಲ, ಅದನ್ನೇ ಇಟ್ಕೊಂಡು ಏನಾದರೂ ಒಂದು ಕತೆ ಕಟ್ಟಿ, ಮತ್ತು ನಿಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅವ್ರಿಗೆ ಅರ್ಥ ಆಗದೆ ಇರೋ ಥರ ಏನಾದರೂ ಒಂದು ಹೇಳಿ ಸುಮ್ಮನೆ ಆಗ್ತಾರೆ. ನೀವು ಅವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದಷ್ಟು ಮಾಡಿ ಸಾಕು. ನಿಮಗೆ ತಲುಪಬೇಕಾಗಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ ಮೇಡಮ್. ಟ್ರಾನ್ಸ್ಫರ್ ಆಯ್ತು ನೋಡು, ಟ್ರಾನ್ಸ್ಫರ್ ಆಗಿದೆ. ಈಗಲಾದರೂ ಭೂಮಿಕಾ ಬಿಟ್ಟು ಕಳಿಸು. ದಣಿ, ನೀವು ಹಾಕಿದ್ದ ಅಮೌಂಟು ಬಂದದೆ ದಣಿ. ಸರಿ, ಭೂಮಿಕಾ ಬಿಟ್ಟು ಕಳಿಸು. ದಣಿಯವರ ದುಡ್ಡೇನೋ ಹಾಕಿದ್ರಿ, ನಾನು ಬಿಟ್ಬಿಡ್ಬೋದಾಗಿತ್ತು. ಈಗ ಹಸಿದವನಿಗೆ ಅನ್ನ ಹಾಕಿದ್ರೆ ಅವನಿಗೆ ಹಸು ಜಾಸ್ತಿ ಅಂತೆ. ಹಂಗೆ ನೀವು ನನಗೆ ದುಡ್ಡನ್ನು ರುಚಿ ತೋರಿಸಿದ್ರಿ, ನನಗೆ ಇನ್ನೂ ದುಡ್ಡು ಹೊಸಿ ಬೇಕು ಅನ್ನಿಸ್ತಾ ಇದೆ. ಈಗ ಹಾಕಿರೋ ದುಡ್ಡು ಜೊತೆಗೆ ಇನ್ನೂ ಸೇರ್ಸಿ ಹಾಕ್ಬಿಟ್ಟಿದ್ದೇನೆ, ಆಮೇಲೆ ಕಳಿಸ್ಕೊಡ್ತೀನಿ. ಏಯ್, ನಾಟಕ ಆಡ್ತಾ ಇದೆಯಾ? ಭೂಮಿಕಾ ಅವ್ರಿಗೆ ಏನಾದರೂ ಅಂದರೆ ನಾನು ಮಾತ್ರ ನೀನು ಜೀವ ಸಹಿತ ಉಳಿಸಲ್ಲ. ಸಾಹೇಬ್ರೆ, ಯಾಕೆ ಸುಮ್ಮನೆ ಕೂಗಾಡಿ ಕಿರ್ಚಾಡಿ BP ರೈಸ್ ಮಾಡ್ಕೊತೀರಿ? ನಾನೇನು ಕೇಳಬಾರ್ದು ಕೇಳಿದೆ. ಸಮುದ್ರದ ನೀರಲ್ಲಿ 1 ಲೋಟ ಮಗುದ್ ಕೊಡಿ ಅಂತ ಕೇಳಿದೆ. 1 ಲೋಟ ಮಗುಕೊಂಡ್ರೆ ಸಮುದ್ರಕ್ಕೆ ನೀರು ಕಡಿಮೆ ಆಯ್ತದ? ಅಲ್ಲದನಿ, ನಿಮ್ಮ ಹೆಂಡ್ರು ಜೀವಕ್ಕಿಂತ ನಾನು ಕೇಳ್ತಾ ಇರೋದು ಹೆಚ್ಚಾದೋಣಿ. ಏನು ಚಿಂತೆ ಮಾಡಬೇಡಿ, ಇನ್ನು ಅರ್ಧ ಗಂಟೆ ಟೈಮ್ ಅದೆ. ಅಷ್ಟರಲ್ಲಿ ನಾನು ಕೇಳಿರೋದನ್ನ ಕಳಿಸ್ಕೊಡಿ. ಇಲ್ಲ ಅಂದರೆ ಗೊತ್ತಲ್ಲ. ಹಾಂ, ಏಯ್, ಏನಾಯ್ತಪ್ಪ? ಇನ್ನಷ್ಟು ಅಮೌಂಟ್ ಕೇಳ್ತಾ ಇದ್ದಾನೆ ಕಣೋ.
ನಾನು ಹೇಳಿದೆ ಅವನಿಗೆ ದುಡ್ಡು ಕಳಿಸ್ಬೇಡ ಅಂತ, ಮಾತೇ ಕೇಳಲ್ಲ ನೀನು. ಸರ್ ಕಂಚ ಅಂದ್ರೆ ಗೊತ್ತಾಯ್ತು, ಬನ್ನಿ ಹೋಗೋಣ. ನಡಿಯೋ. ಮಹಿ ಏನಾಯ್ತು? ಜೀವ, ಮಲ್ಲಿಗೆ ತುಂಬ ಹೊಟ್ಟೆ ನೋವು, ನನಗಂತೂ ತುಂಬ ಟೆನ್ಷನ್ ಆಗೋಯ್ತು. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಡಾಕ್ಟರ್ ಏನು ಹೇಳಿದ್ರು? ಇನ್ನೂ ಏನೂ ಹೇಳಿಲ್ಲ ಜೀವ. ಡಾಕ್ಟರ್ ಏನಾಯ್ತು? ಹೇಗಿದ್ದಾಳೆ ನನ್ನ ಹೆಂಡತಿ? ಏನಾಗಿದೆ ಡಾಕ್ಟರ್? ಎನಿ ಪ್ರಾಬ್ಲಮ್? ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಥರನೇ ಇದೆ. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್? ನಾವು ಅವ್ರಿಗೆ ಮೈನರ್ ಆಪ್ರೇಷನ್ ಮಾಡಬೇಕಾಗಬಹುದು. ಆಪರೇಷನ್? ಏನು ಹೇಳ್ತಾ ಇದ್ದಾರೆ ಡಾಕ್ಟರ್? ಹಾಗಾದ್ರೆ ನನ್ನ ಮಗು ಮೈ ಏನು ಹೇಳ್ತಿದ್ದಾರೆ ಇವರು? ನನ್ನ ಮಗು ಡಾಕ್ಟರ್ ಎಕ್ಸಾಕ್ಟಾಗಿ ಏನಾಗಿದೆ? ಈಗಲೇ ಏನೂ ಹೇಳೋಕ್ಕಾಗಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಆಗಿರೋ ಚಾನ್ಸಸ್ ಇದೆ. ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಪ್ರೇಟ್ ಮಾಡಲೇಬೇಕಾಗತ್ತೆ. ಹಾಗೇನಾದರೂ ಆದರೆ ಅವ್ರ ಹೊಟ್ಟೆಲಿರೋ ಮಗುನ ಉಳಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ನೋ, ಏನು ಮಾತಾಡ್ತಾ ಇದ್ದೀರಾ ಡಾಕ್ಟರ್? ನನ್ನ ಮಗು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತಾ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಹೆಂಡತಿ ಮಗು ಇಬ್ರು ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಅಣ್ಣ, ಸಮಾಧಾನ ಮಾಡ್ಕೊ ಅಣ್ಣ, ಧೈರ್ಯ ತಂದ್ಕೊ. ನೀನೇ ಇಷ್ಟು ಬೇಕಾದರೆ ಹೇಗೆ ಹೇಳು? ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮೈ? ನೋಡು ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂತ. ನನ್ನ ನನ್ನ ಮಗು ಮೇಲೆ ನಾನು ಎಷ್ಟೆಲ್ಲ ಕನ್ಸು ಕಟ್ಟಿದ್ದೀನಿ ಗೊತ್ತಾ? ನನ್ನನ್ನು ಬಿಡು, ಮನೆಯವರೆಲ್ಲ ಅವ್ರ ಮಗು ಮೇಲೆ ಎಷ್ಟು ಆಸೆ ಇಟ್ಟಿದ್ದಾರೆ ಅಂತ ನಿನಗೆ ಗೊತ್ತಲ್ಲ ಮೈ? ಈಗ ನೋಡಿದ್ರೆ ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಡಾಕ್ಟರ್, ದಯವಿಟ್ಟು ನನ್ನ ಮಗುಗೇನು ಆಗಲ್ಲ ಅಂತ ಹೇಳಿ. ನನ್ನ ಮಗುಗೇನು ಆಗಲ್ಲ ತಾನೆ? ಪ್ಲೀಸ್ ಡಾಕ್ಟರ್, ಉಳಿಸ್ಕೊಡಿ. ನೋಡಿ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ, ಆದರೆ ಈಗಲೇ ಏನೂ ಹೇಳೋಕ್ಕಾಗಲ್ಲ. ಇಲ್ಲಿ ಮಗು ಎಷ್ಟು ಮುಖ್ಯನೋ ತಾಯಿ ಜೀವನೂ ಅಷ್ಟೇ ಮುಖ್ಯ. ಅನಿವಾರ್ಯ ಅಂತಾದರೆ ಬೇರೆ ಆಪ್ಷನ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಯಾವುದಕ್ಕೂ ನೀವು ರೆಡಿಯಾಗಿರಿ. ಡಾಕ್ಟರ್ ಕರ್ಮಾನಂದ, ಯಾಕೆ ಮೈ ನನ್ನ ಜೀವನದಲ್ಲ ಯಾಕೆ ಹಿಂಗಾಗುತ್ತೆ? ಏನ್ ಪಾಪ ಮಾಡಿದ್ದೀನಿ ಅಂತ ಹಿಂಗಾಗುತ್ತೆ ಮೈ? ಈಗ ಜೀವನದಲ್ಲಿ ಸೆಟ್ಲ್ ಆಗ್ತಿದ್ದೀನಿ. ಮಲ್ಲಿ, ನನ್ನ ಹೆಂಡತಿ ನನ್ನ ಜೀವನಕ್ಕೆ ಬಂದರೆ ನನ್ನ ಲೈಫ್ ಒಂದು ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ಎಷ್ಟು ಖುಷಿಯಾಗಿದೆ ಮೈ. ಆದರೆ ಈಗ ನನ್ನ ಮಗುನ ಎತ್ತಿ ಆಡಿಸ್ತೀನಿ. ನನ್ನ ಹೆಂಡತಿ ಜೊತೆ ಲೈಫ್ ಲಾಂಗ್ ನನ್ನ ಮಗು ಜೊತೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಟಿದ್ದೆ ಗೊತ್ತಾ ಮೈ? ಆದರೆ ಈಗ ನನ್ನ ಮಗು ನನಗೆಷ್ಟು ಖುಷಿ ಆಗ್ತಿದೆ ಅಂದರೆ, ನನ್ನ ಇಡೀ ಲೈಫಲ್ಲಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇವತ್ತು. ಆ್ಯಂಡ್ ದ್ಯಾಟ್ಸ್ ಬಿಕಾಸ್ ಮಲ್ಲಿಯಿಂದ ಇನ್ಮೇಲೆ ನನಗೆ ಪರ್ಮನೆಂಟಾಗಿ ಮುಕ್ತಿ ಸಿಗುತ್ತೆ. ಯಾವ ಕಡೆ ಹೋದ್ರು? ಮೋಸ್ಟ್ಲಿ ಈ ಕಡೆ ಹೋಗಿರ್ಬೇಕು ಗೆಳೆಯ. ಗೆಳೆಯ ಏನೋ ಭೂಮಿಕಾ, ಅದಕ್ಕೆದಾಯ್ತು ಹೋಗೋಣ.
ಬೆಳಗ್ಗೆ ಹಾಕೊಂಡಿದ್ದು ನಾನು ನೋಡಿದೆ. ಅವ್ರು ಈ ಕಡೆನೇ ಹೋಗಿದ್ದಾರೆ ಅನ್ಸುತ್ತೆ ಕಣ. ನಮ್ಗೆ ಹಿಂಟ್ ಸಿಗ್ಲಿ ಅಂತ ಇದನ್ನ ಹಾಕೋಗಿರ್ಬೋದಾ? ಹೇಳಿ, ಏನಾಯಿತು? ಸಕ್ಸಸ್ ಮೇಡಮ್. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ಗುಡ್. ಕೆಲಸ ಮುಗೀತಿದ್ದ ಹಾಗೆ ಫೋನ್ ಮಾಡಿ. ಓಕೆ ಮೇಡಮ್. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಏನೇ ಡಾಕ್ಟರ್? ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಆಪ್ರೇಟ್ ಮಾಡಲೇಬೇಕು. ಐ ಆಮ್ ಸೋ ಸಾರಿ, ಬೇರೆ ಆಪ್ಷನ್ನೇ ಇಲ್ಲ. ನೋ 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 ಡಾಕ್ಟರ್, ಏನು ಮಾತು ಅಂತ ಮಾತಾಡ್ತಾ ಇದ್ದೀರಾ ಡಾಕ್ಟರ್? ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಡಾಕ್ಟರ್. ನನ್ನ ಹೆಂಡತಿ, ನನ್ನ ಮಗು ಇಬ್ಬರನ್ನು ದಯವಿಟ್ಟು ಉಳಿಸ್ಕೊಡಿ ಪ್ಲೀಸ್. ಅಣ್ಣ ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೊ ಅಣ್ಣ. ಇಷ್ಟಕ್ಕೆ ಎಲ್ಲ ಮುಗ್ದಿಲ್ಲ, ನಾವು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ. ನಾನು ನಮ್ಮ ಡಾಕ್ಟ್ರ್ ಬರೋಕ್ಕೆ ಹೇಳಿದ್ದೀನಿ. ನಮ್ಮ ಡಾಕ್ಟ್ರ? ಹಾಂ ಅಣ್ಣ, ನಾನು ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ, ಅವ್ರು ಬರಲಿ, ಏನು ಹೇಳ್ತಾರೆ ನೋಡೋಣ. ಮಹಿ, ನಮ್ಮ ಡಾಕ್ಟರ್ ಅಂದರೆ? ನನಗೆ ಪರಿಚಯ ಇರೋ ಡಾಕ್ಟರ್ ಜೀವ, ತುಂಬ ಫೇಮಸ್ ಅವರು. ಓಹ್, ಅವರೇ ಬಂದರು. ಹಾಯ್ ಡಾಕ್ಟರ್. ಹಾಯ್ ಮಹಿಮಾ. ಸಾರಿ ಮಾ, ಬರೋದು ಸ್ವಲ್ಪ ತಡ ಆಯಿತು. ದಟ್ಸ್ ಓಕೆ ಡಾಕ್ಟರ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಡಾಕ್ಟರ್, ನಮ್ಮ ಅತ್ತಿಗೆಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ವಾಟ್ ಎವರ್ ಇಟ್ ಈಸ್, ನಾನು ಬಂದಾಯ್ತಲ್ಲ, ನಾನೆಲ್ಲ ನೋಡ್ಕೋತೀನಿ. ಎಲ್ಲಿ ಪೇಷಂಟ್ ರಿಪೋರ್ಟ್ ಕೊಡಿ. ಡಾಕ್ಟರ್, ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದೆ, ಬಟ್ ನನ್ನ ಪ್ರಕಾರ ತುಂಬ ಸೀರಿಯಸ್ ಪ್ರಾಬ್ಲಮ್ ಏನಲ್ಲ. ಸದ್ಯಕ್ಕೆ ಆಪ್ರೇಟ್ ಮಾಡೋ ನೆಸೆಸಿಟಿ ಏನು ಬರೋದಿಲ್ಲ. 24 ಅವರ್ಸು ಅಬ್ಸರ್ವೇಷನಲ್ಲಿಡೋಣ, ರಿಕವರ್ ಆಗ್ತಾರ ನೋಡೋಣ. ಒಂದು ವೇಳೆ ರಿಕವರ್ ಆಗಲಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ವಾಟ್ ಯು ಸೇ ಡಾಕ್ಟರ್, ಆಮ್ ಐ ರೈಟ್? ಹಾಂ, ಬಟ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಆಪ್ರೇಟ್ ಮಾಡೋಣ ಅಂತ ಹೇಳಿದೆ. ಅಲ್ಲ, ಇದರಲ್ಲಿ ರಿಸ್ಕ್ ಏನು ಬಂತು? ವೆಯ್ಟ್ ಮಾಡಿ ನೋಡೋಣ. ಓಕೆ ಡಾಕ್ಟರ್. ನನ್ನ ಪೇಷಂಟ್ನ ನೋಡ್ಬೋದಲ್ಲ? ಹಾಂ, ಬನ್ನಿ. ಥ್ಯಾಂಕ್ ಗಾಡ್, ಒಂದು ದೊಡ್ಡ ಟೆನ್ಷನ್ನು ಕಡಿಮೆ ಆಯಿತು. ಓಕೆ, ನಾನು ಬಂದ ಕೆಲಸ ಆಯ್ತಲ್ಲ, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹೇ, ಇಟ್ಸ್ ಓಕೆ. ನಿಮ್ಮ ಅದಕ್ಕೆ ಬೇಗ ರಿಕವರ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಏನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಗಾಡ್, ಒಂದು ದೊಡ್ಡ ತಲೆನೋವು ಕಮ್ಮಿ ಆಯಿತು. ಹೌದು ಮಹಿ, ಈ ಡಾಕ್ಟ್ರು ದೇವ್ರು ಬಂದಂಗೆ ಬಂದರು. ಅದಕ್ಕೆ ಹೇಳೋದು, ಯಾವುದಕ್ಕೂ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಳ್ಳೇದು ಅಂತ. ಅಣ್ಣ, ಇವಾಗ ಸಮಾಧಾನನಾ, ಖುಷಿನಾ? ಬಾ, ಅದಕ್ಕೆ ನೋಡೋಕೆ ಹೋಗೋಣ. ನೀವು ಹೋಗ್ರಿ, ನಾನು ಮಾಮ್ಗೆ ಕಾಲ್ ಮಾಡಿ ಏನೇನಾಯಿತು ಅಂತ ಇನ್ಫಾರ್ಮ್ ಮಾಡ್ತೇನೆ. ಹಾಂ, ಓಕೆ, ಬಾಜಿ. ಏನಾಯಿತು ಜೈ? ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತಲ್ಲ? ನೋ ಮಾಮ್,
ಅದು ರಿಪೋರ್ಟ್ ಪ್ರಕಾರ ಆಪ್ರೇಟ್ ಮಾಡಲೇಬೇಕು. ನಾವು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ. ನಾನು ನಮ್ಮ ಡಾಕ್ಟರ್ ಬರಕ್ಕೆ ಹೇಳಿದ್ದೀನಿ. ಸದ್ಯಕ್ಕೆ ಆಪ್ರೇಟ್ ಮಾಡೋ ನೆಸೆಸಿಟಿ ಏನು ಬರೋದಿಲ್ಲ. ವೆಯ್ಟ್ ಮಾಡಿ ನೋಡೋಣ. ಒಂದು ವೇಳೆ ರಿಕವರ್ ಆಗಲಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಎಲ್ಲ ಕೆಂಚ ನಮ್ಮನ್ನ ಹಿಡ್ದಂಗೆ ನಮ್ಮ ಅಣ್ಣನ ಹಿಡಿಬೋದು ಅನ್ಕೊಂಡ್ರ? ಎಲ್ಲಿ ನಾನು ಬಾಯ್ಬಿಡೋ ಅವಮ್ಮನ್ನ ಅವ್ರಾಗ್ಲೇ ಎತ್ತಾಕೊಂಡು ಹೋಗಿದ್ದಾಯ್ತು. ಮರ್ಯಾದೆ ಹೇಳ್ತೀರ ಇಲ್ವಾ? ಮಲ್ಲಿ ಮಲ್ಲಿ ಅಕ್ಕ ಅಕ್ಕ ನನ್ನ ಮಗುಗೇನೂ ಆಗಿಲ್ಲ ಅಲ್ವಾ? ನನ್ನ ಮಗುಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಮಲ್ಲಿ, ಸೀರಿಯಸ್ ಆಗುವಂಥದ್ದೇನೂ ಆಗಿಲ್ಲ. ಗಾಬರಿ ಆಗಬೇಡ, ನಿನ್ನ ಮಗು ಸೇಫ್ ಆಗಿದೆ. ಅಕ್ಕ ನೀವು ನನ್ನ ಸಮಾಧಾನಕ್ಕೆ ಹಿಂಗೆ ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ನಿನಗೂ ಏನೂ ಆಗಿಲ್ಲ, ನಿನ್ನ ಮಗುಗೂ ಏನೂ ಆಗಿಲ್ಲ. ಆರಾಮಾಗಿರು. ಅವರೆಲ್ಲಿ? ಅಣ್ಣನ ಆಚೆ ಇದ್ದಾನೆ. ನಿನಗೆ ಹೀಗಾಗೋಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಡಲ್ ಆಗಿಬಿಟ್ಟಿದ್ದಾನೆ. ಅವನ್ನ ಸಮಾಧಾನ ಮಾಡೋಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಏನು ಗೊತ್ತಾ ಮಲ್ಲಿ, ಅಣ್ಣ ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಇವತ್ತು ನಾನು ಕಣ್ಣಾರ ನೋಡಿಬಿಟ್ಟೆ. ನಿಜವಾಗ್ಲೂ ನೀನು ತುಂಬ ಲಕ್ಕಿ. ಅವ್ರನ್ನ ಕರಿತೀರಾ? ಓಕೆ, ಕರೆದು ಬರ್ತೀನಿ. ಮತ್ತೆ ಇವಾಗ ಹೇಗಿದೆಯಾ? ನೋವು ಕಡಿಮೆ ಆಯ್ತಾ? ಕಡಿಮೆ ಆಗೈತಕ್ಕ. ಡೋಂಟ್ ವರಿ, ಬೇಗ ಹುಷಾರಾಗ್ತೀಯ, ಡಾಕ್ಟರ್ ಹೇಳಿದ್ದಾರೆ. ರೀ ಮಲ್ಲಿ ಆರಾಮಾಗಿದೆಯಾ? ಹ್ಞೂ ರೀ, ಆರಾಮಾಗಿದ್ದೇನೆ. ನಿನ್ನ ಬಾಯಲ್ಲಿ ಆರಾಮ ಅಂತ ಕೇಳ್ತಿದ್ದಾಗೆ ತುಂಬಾ ಖುಷಿ ಆಗ್ತದೆ ಮಲ್ಲಿ. ನನ್ನ ಲೈಫಲ್ಲೇ ಇಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ. ತುಂಬ ಹೆದರ್ಬಿಟ್ಟಿದೆ ಮಲ್ಲಿ. ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿದ್ದೆ. ಸದ್ಯ ನೀನು ಸರಿ ಹೋದೆ. ನನಗೆ ನೀನು ಬೇಕು ಮಲ್ಲಿ, ನನಗೆ ನೀನು ಬೇಕು. ಭಾವ, ಸಮಾಧಾನ ಮಾಡ್ಕೊಳ್ಳಿ. ಸರಿ ಹೋಗಿದ್ದಾರಲ್ವಾ, ಮತ್ತೆ ಯಾಕೆ ಫೀಲ್ ಆಗ್ತೀರಾ? ಹಾ ಅಣ್ಣ, ನೀನು ಹೀಗೆ ಕಣ್ಣೀರು ಹಾಕಿದ್ರೆ ಮಲ್ಲಿಗೆ ಬೇಜಾರಾಗಲ್ವಾ? ಸಮಾಧಾನ ಮಾಡ್ಕೊ. ನಾನು ಫೀಲ್ ಆಗ್ತಿರೋದು ಇವಳಿಗೋಸ್ಕರ ಅಲ್ವೇ. ನಮ್ಮಮ್ಮ ಹಾಕಿದ್ದು ಸ್ಕೆಚ್ ಮಿಸ್ ಆಗೋಯ್ತಲ್ಲ, ಇವಳನ್ನೇನು ಮಾಡೋಕ್ಕಾಗ್ಲಿಲ್ವಲ್ಲ, ಆ ಸಂಕಟಕ್ಕೆ. ಸಮಾಧಾನ ಮಾಡ್ಕೊಳ್ರಿ. ಸಮಾಧಾನ? ಈ ನಿನ್ನ ಮುಖ ನೋಡ್ಕೊಂಡು ಹೇಗೆ ಸಮಾಧಾನವಾಗಿರ್ಲಿ? ಇದೇನು ಇಷ್ಟೇ ಬ್ಲಾಕ್ ಬ್ಲಾಸ್ಟರ್ ಆಗುತ್ತೆ ಅಂದರೆ ನಿನ್ನ ಪ್ಲಾನ್ ಈ ಲೆವೆಲ್ಗೆ ತೋಪಾಗೋಯ್ತಲ್ಲ. ಅವಳ ಕತೆ ಮುಗೀತು ಅಂತ ತಿಳ್ಕೊಂಡ್ರೆ ಏನೂ ಆಗಲೇ ಇಲ್ಲ. ಅವಳಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಬ್ರೆಡ್ ಬನ್ನೆಲ್ಲ ತಿಂದ್ಕೊಂಡು ಹಾಯಾಗಿದ್ದಾಳೆ. ಈಗೇನು ಮಾಡ್ತೀಯ ಸಿಸ್ಟರ್? ಅವಳ ಕತೆನ ಹಾಸ್ಪಿಟ್ಲಲ್ಲೇ ಮುಗಿಸ್ತೀವಿ. ಹಾಸ್ಪಿಟ್ಲಲ್ಲ? ಅದೇಗೆ? ಎಸ್, ನಾನು ಅವಳನ್ನ ಕೋಮಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಹಣೆಯಲ್ಲಿ ಸಾವು ಬರೆದಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಯುದ್ಧಕ್ಕೆ ನಿಂತ ಮೇಲೆ ಸರಿ ತಪ್ಪು ಅನ್ನೋ ಲೆಕ್ಕ ಹಾಕಬಾರ್ದು, ಪಾಪ ಪುಣ್ಯ ನೋಡಬಾರ್ದು. ಗೆಲ್ಲಕ್ಕೇನು ಬೇಕೋ ಅದು ಮಾತ್ರ ಮಾಡಬೇಕು. ಮಲ್ಲಿ ಅಮಾಯಕಳಾಗಿರ್ಬೋದು, ಪಾಪದವಳಾಗಿರ್ಬೋದು, ಆದರೆ ನಮ್ಮ ದಾರಿಗೆ ಅವಳು ಮುಳ್ಳಾಗಿದ್ದಾಳೆ ಅಂದಮೇಲೆ ಆ ಮುಳ್ಳು ತೆಗಿಲೇಬೇಕಲ್ವಾ? ಆ ಕೆಲಸನ ಇವತ್ತೇ ಮಾಡಿ ಮುಗಿಸ್ತೀನಿ. ಇಷ್ಟೊತ್ತಿಗಾಗಲೇ ನಮ್ಮ ಹುಡುಗರು ಹಾಸ್ಪಿಟಲ್ ರೀಚ್ ಆಗಿರ್ತಾರೆ. ಮಲ್ಲಿ ಅಂತ್ಯಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಎನಿ ಮಿನಿಟ್ ನನಗೆ ಕಾಲ್ ಬರುತ್ತೆ, ಮಲ್ಲಿಗೇನು ಆಗೋಯ್ತು ಬೇಗ ಬಾ ಅಂತ.
ಆ ಗುಡ್ ನ್ಯೂಸ್ಗೋಸ್ಕರನೇ ನಾನು ಕಾಯ್ತಾ ಇರೋದು. ಕಾಲ್ ಬರ್ತಿದ್ದಾಗೆ ಅಯ್ಯೋ ಅಂತ ಅಲ್ಲಿಗೆ ಓಡೋಗ್ತೀನಿ. 4 ಹನಿ ಕಣ್ಣೀರು ಹಾಕಿ ಕೈ ತೊಳ್ಕೊತೀನಿ. ಸಾರಿ ಮಲ್ಲಿ, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಆದರೆ ನೀನಿದ್ರೆ ನನ್ನ ಸ್ಟೇಟಸ್ಗೆ ತಕ್ಕಾಗಿ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಿನ್ನನ್ನು ಸಾಕು ನಿಲ್ಲಿಸು. ಕೆಟ್ಟದ್ದನ್ನು ಆಡಬಾರ್ದು. ಆದರೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಬೋದು. ಏನೇ ಹೇಳು ಸಿಸ್ಟೇ, ಈ ಮನೆ ಹಾಲು ಕೆಲಸಗಳಿಗೆಲ್ಲ ನೀನೊಂಥರ ಮೆನು ಕಾರ್ಡ್ ಇದ್ದಂಗೆ. ಕ್ರಿಮಿನಲ್ಸ್ಗೆ ಏನು ಬೇಕಾದ್ರೂ ಸಿಗುತ್ತೆ, A to Z. ಕ್ರಿಮಿನಲ್ಸ್ಗೆ ಅಂತ ಒಂದು ಕಾಲೇಜ್ ಓಪನ್ ಮಾಡಿದ್ರೆ ನೀನೇ ಅಲ್ಲಿ ಹೆಚ್ಚು ಹುಡುಕಿ. ಭೂಮಿಕಾ, ಅದ್ಕೆ ಏಯ್, ಓ ದಣಿಯರ, ನೀವು ಹೆಂಗೆ ಇಲ್ಲಿಗೆ ಬಂದ್ರೆ? ಏಯ್, ಎಲ್ಲೋ ಇದ್ದಾರ ಅವರು? ಎಲ್ಲಿಟ್ಟಿದ್ದೆ ಭೂಮಿಕಾ ಅವ್ರನ್ನ? ಏಯ್, ನಗಬೇಡ. ಯಾಕೋ ನಗ್ತಾ ಇದ್ಯಾ? ದಣೆ, ನೀವು ನಿಮ್ಮ ಹೆಂಡ್ರನ್ನ ಹುಡುಕೋಷ್ಟೊತ್ತಿಗೆ ಆ ಅಮ್ಮ ದೇವ್ರ ಪಾದ ಸೇರ್ಕೊಂಡ್ಬಿಟ್ಟಿರ್ತಾಳೆ ದಣೆ.